ಮಂತ್ರಿ ಮಾಡದೆ ಹೋದ್ರೆ ನೋಡಿ ನಾವು ಮೆಸೇಜ್ ಪಾಸ್ ಮಾಡ್ತೀವಿ, ನಾವು ಹಿರಿಯರು ಅಂತ ಹೇಳಿ ಕೊನೆಗೂ ಕೂಡ ಹೊಸಕೋಟೆಯ ಕಾಂಗ್ರೆಸ್ ಶಾಸಕ MTB ನಾಗರಾಜಿಗೆ ಮಂತ್ರಿ ಭಾಗ್ಯ ಸಿಕ್ಕಿದೆ. ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಪಕ್ಷ ನಿಷ್ಠೆ 20 ತಿಂಗಳ ನಂತರ ಮತ್ತೆ ಸಂಪುಟ ವಿಸ್ತರಣೆ ಆಗುತ್ತೆ. ಸೊ ಹಾಗಾಗಿ 20 ತಿಂಗಳು ಮಾತ್ರ ನೂತನ ಸಚಿವರಿಗೆ 20 ತಿಂಗಳಷ್ಟೇ ಕಾಲಾವಕಾಶ. ಸೊ 20 ತಿಂಗಳು ಮಾತ್ರ ಹೊಸ ಸಚಿವರಿಗೆ ಕಾಲಾವಕಾಶ ಅನ್ನೋದು ಹೊಸ ಬ್ರೇಕಿಂಗ್ ನ್ಯೂಸ್ ಬರ್ತದೆ. 20 ತಿಂಗಳ ಬಳಿಕ ಬೇರೆ ಶಾಸಕರಿಗೆ ಅವಕಾಶ ಕೊಡುವಂಥದ್ದು ರೋಸ್ಟರ್ ಪದ್ಧತಿ ಕಾಂಗ್ರೆಸ್ ಅನುಸರಿಸ್ತಾ ಇದೆಯಾ ಅನ್ನುವಂಥದ್ದು. ಹಾಗಿದ್ರೆ ಈಗ ಹೊಸ ಸಚಿವರಾಗಿ ಏನು ಇವತ್ತು ಪ್ರಮಾಣವಚನ ಸ್ವೀಕರಿಸ್ತಾರೆ MTB ನಾಗರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 20 ತಿಂಗಳಿಗೆ ಮಾತ್ರ ನಾವು ಮಂತ್ರಿಗಳಾಗಿರ್ತೀವಿ, ಅನಂತರ ರಾಜೀನಾಮೆ ಕೊಡ್ತೀವಿ, ಬೇರೆಯವ್ರಿಗೆ ಅವಕಾಶ ಕೊಡ್ತೀವಿ ಅನ್ನೋದು. ಸೊ ಈ ಸೂತ್ರ ಹೈಕಮಾಂಡ್ ಏನಾದರೂ ಹೇಳಿದೆಯಾ ಇವರಿಗೆ ಗೊತ್ತಿಲ್ಲ. MTB ನಾಗರಾಜ್ ಅದನ್ನು ಹೇಳಿದರೆ ಸಿದ್ದರಾಮಯ್ಯ ಭೇಟಿ ನಂತರ ನಾವು 20 ತಿಂಗಳು ಮಾತ್ರ ಮಂತ್ರಿ ಆಗ್ತೀವಿ, ನಂತರ ರಾಜೀನಾಮೆ ಕೊಡ್ತೀವಿ, ಹೊಸೊಬ್ಬರಿಗೆ ಅವಕಾಶ ಕೊಡ್ತೀವಿ ಅನ್ನೋದು. ಯಾರು ಅತೃಪ್ತಿ ಬಂಡಾಯದ ಮೂಲಕ ಇವತ್ತು ಮಂತ್ರಿ ಆಗ್ತಾ ಇದ್ದಾರೆ ಅವರು ಇನ್ನೊಬ್ಬರಿಗೆ ಅವಕಾಶ ಕೊಡಲಿಕ್ಕೆ ರೆಡಿ ಆಗಿದ್ದಾರೆ. ಹಾಗಿದ್ರೆ MTB ನಾಗರಾಜ್ ಏನು ಮಾತಾಡಿದ್ರು ಬನ್ನಿ ಕೇಳಿಸ್ಕೊಂಡು. ನಾವು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ವಿ, ಅದ್ರ ಗುರುತಿಸಿ ಇವತ್ತು ನಮ್ಮ ರಾಜ್ಯದ ನಾಯಕರು, ರಾಷ್ಟ್ರದ ನಾಯಕರು ನಮಗೆ ಸಚಿವ ಸ್ಥಾನನ ಘೋಷಣೆ ಮಾಡಿದ್ದಾರೆ. ನಿಮ್ ಜೊತೆಲಿದ್ದಂತ ಇನ್ನು ಕೆಲವರು ಸಿಗ್ಲಿಲ್ಲ. ಸೊ ಹಾಗಿನಲ್ಲಿ ಅಸಮಾಧಾನ ಇನ್ನೂ ಹಾಗೆ ಇದೆ. ಅವ್ರಿಗೂ ಈಗಾಗಲೇ ನಮ್ಮ ಸಮನ್ವಯ ಸಮಿತಿ ಅಧ್ಯಕ್ಷ ಹೇಳಿದ್ದಾರೆ, 20 ತಿಂಗಳಾದ್ಮೇಲೆ ಅವ್ರಿಗೂ ಕೂಡ ಹಸ್ತಾಂತರ ಮಾಡಬೇಕು ಅಂತ ನಮಗೆಲ್ಲ ಮೊದಲೇ ಕಿವಿ ಮಾತು ಹೇಳಿದ್ದಾರೆ. ಅವ್ರು ಯಾವಾಗ ಕೇಳಿದ್ರೆ ರಾಜೀನಾಮೆ ಕೊಡು ಅಂದಾಗ ನಾವು ರಾಜೀನಾಮೆ ಕೊಡಲಿಕ್ಕೆ ಬದ್ಧವಾಗಿದ್ದೇವೆ. ಸಂಪುಟ ಸರ್ಜರಿ, ಸಂಪುಟ ರಚನೆ, ಸಂಪುಟ ವಿಸ್ತರಣೆ ಕಸರತ್ತು, ಆಪರೇಷನ್ ಕಮಲ ಕಳೆದ 3 ತಿಂಗಳಲ್ಲಿ ಏನೆಲ್ಲ ವಿದ್ಯಮಾನಗಳಾಯಿತು, ಏನೆಲ್ಲ ಗಜಪ್ರಸವಕ್ಕೆ ಬೇಕಾದಂತ ಟ್ರೀಟ್ಮೆಂಟ್ಗಳು ವೈದ್ಯರಾಯಿತು. ಕೊನೆಗೂ ಹೈಕಮಾಂಡ್ ಇವತ್ತು 5:20ಕ್ಕೆ 8 ಜನ ಹೊಸ ಸಚಿವರಿಗೆ ಪ್ರಮಾಣವಚನ ಸ್ವೀಕರಿಸಲು ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ರಾಜಭವನ ರೆಡಿ ಆಗಿದೆ. ಸೊ ಬೆಳಿಗ್ಗೆಯಿಂದ ಕೂಡ ಈ ಸಂಪುಟ ಕಸರತ್ತಿನ ಮೆಗಾ ಕವರೇಜ್ ಮಾಡಿದೆ ನ್ಯೂಸ್ 18 ಕನ್ನಡ. ಸೊ ಇಂಚಿಂಚು ಮಾಹಿತಿಗಳನ್ನು ಅಕ್ಯುರೇಟ್ ಆದಂತ ನ್ಯೂಸ್ಗಳನ್ನು ಕೊಡ್ತಾ ಬಂದಿದೆ, ವಿಶ್ಲೇಷಣೆ ಆಗಿದೆ. 4 ಗಂಟೆಗೆ ತಪ್ಪದೆ ಎಲ್ಲೂ ಹೋಗ್ಬೇಡಿ, ನ್ಯೂಸ್ 18 ಕನ್ನಡದಲ್ಲಿ ಮೆಗಾ ಕವರೇಜ್ ಇರುತ್ತೆ. ಸೊ ಬಂಡಾಯದ ಸಂಪುಟ, ಇದು ಸಂಪುಟ ವಿಸ್ತರಣೆ ಅಲ್ಲ, ಸಂಪುಟ ಪುನರಚನೆ ಅಲ್ಲ, ಇದು ಬಂಡಾಯದ ಸಂಪುಟ. ಈ ಸಂಪುಟ ರಚನೆಗೂ ಬಂಡಾಯನೇ ಕಾರಣ. ಸಂಪುಟ ರಚನೆ ಆದ ಮೇಲೂ ಕೂಡ ಬಂಡಾಯ ಹೇಳುತ್ತೆ, ಮತ್ತೆ ಬೆಂಕಿ ಬೀಳುತ್ತೆ. ದೋಸ್ತಿ ಸರ್ಕಾರದಲ್ಲಿ ಇನ್ನೂ ಕೂಡ ತಪ್ಪಿಲ್ಲ, ಆತಂಕ. ಹಾಗಿದ್ರೆ ಬಂಡಾಯ ಹೇಳ್ತಕ್ಕಂಥ ಶಾಸಕರಿಂದ ಕುಮಾರಸ್ವಾಮಿ ನೇತೃತ್ವ ಸರ್ಕಾರಕ್ಕೆ ಅಪಾಯ ಇದೆಯಾ? ಹಾಗಿದ್ರೆ ಹೈಕಮಾಂಡ್ಗೆ ಮತ್ತೆ ಸೀನಿಯರ್ ಬ್ರಿಗೇಡ್ ಒಂದು ರೀತಿಯ ಎಚ್ಚರಿಕೆ ಕೊಡುತ್ತಾ? ಅತೃಪ್ತ ಶಾಸಕರು ಸುಮ್ಮನಿರ್ತಾರ? ಯಡಿಯೂರಪ್ಪನ ಜೊತೆ ಹೆಜ್ಜೆ ಹಾಕ್ತಾರ? ಆಪರೇಷನ್ ಕಮಲ ಸೀಕ್ರೆಟ್ ಆಗಿ ನಡೆಯುತ್ತಾ? ಸಂಜೆ ಮೇಲೆ ಶುರು ಆಗುತ್ತೆ ಹೊಸ ಆಟ. ಇನ್ನು ರಮೇಶ್ ಜಾರಕಿಹೊಳಿಯ ರಾಜಕೀಯವಾಗಿ ಪಕ್ಷದಲ್ಲಿದ್ದರೂ ಕೂಡ ದಾಯಾದಿಗಳಾಗಿರ್ತಕ್ಕಂಥ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಟಾಂಗ್ ಕೊಟ್ಟಿದ್ದಾರೆ. ಪಾಪ ರಮೇಶ್ ಜಾರಕಿಹೊಳಿ ಇನ್ನೂ ಕೂಡ ಬಂದು 5-6 ತಿಂಗಳಾಗಿಲ್ಲ, ಈಗ ಇಷ್ಟು ಬೇಗನೆ ಮಂತ್ರಿ ಸ್ಥಾನ ಕಳ್ಕೊಂಡ್ರಲ್ಲ ಅಂತೇಳಿ ಬಹಳ ಅನುಕಂಪ ಅವ್ರಿಗೆ ಹಾಕಿದ್ದಾರೆ. ಕಾಂಗ್ರೆಸ್ ಶಾಸಕಿ ಮತ್ತೆ ರಮೇಶ್ ಜಾರಕಿಹೊಳಿಯವರು ರಾಜಕೀಯ ವೈರಿ, ಅಂದ್ರೆ ಕಾಂಗ್ರೆಸ್ ಅಲ್ಲಿದ್ದು ಕೂಡ ರಾಜಕೀಯವಾಗಿ ಅತೃಪ್ತಿಯನ್ನು ಹೊರಗೆ ಹಾಕಿದ್ದಾರೆ. ಆದರೆ ಈಗ ಕಮೆಂಟ್ ಮಾಡಿದ ಲಕ್ಷ್ಮೀ ಹೆಬ್ಬಾಳ್ಕರ್, ಪಾಪ ಆಗಬಾರ್ದಾಗಿತ್ತು, ಕಾಂಗ್ರೆಸ್ ಪಕ್ಷದಲ್ಲಿ ಮುಂದೆ ಕೂಡ ಒಳ್ಳೆಯ ಸ್ಥಾನಮಾನ ಸಿಗುತ್ತೆ ರಮೇಶ್ ಜಾರಕಿಹೊಳಿ ಹೇಳಿ ಅಂತ ಹೇಳಿದರೆ. ಹಾಗಾದ್ರೆ ಇದು ಒಂದು ರೀತಿ ಕಾಲೆಳೆಯುವ ಹೇಳಿಕೆ, ಟಾಂಗ್ ಕೊಡ್ತಕ್ಕಂಥದ್ದು. ರಮೇಶ್ ಜಾರಕಿಹೊಳಿ ನೋಡಿ ಹೇಗೆ ಮಂತ್ರಿ ಸ್ಥಾನ ಕಳ್ಕೊಂಡ್ರು, ಈ ರೀತಿ ಮಾಡ್ತಕ್ಕಂಥದ್ದು ಸರಿನಾ? ಕಾಂಗ್ರೆಸ್ ಹೈಕಮಾಂಡ್ ಯಾರನ್ನೂ ಕೇರ್ ಮಾಡಲ್ಲ ಅನ್ನೋ ಮೆಸೇಜ್ ಪಾಸ್ ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಆದರೆ ನಮ್ಮ ನಾಯಕರಿಗೆ ಈ ರೀತಿ ಆಗಬಾರ್ದಾಗಿತ್ತು ಅಂತ ಅನುಕಂಪ ತೋರಿಸ್ತಾರೆ, ಟಾಂಗ್ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಪ್ರಬಲ ಆಕಾಂಕ್ಷಿ ಆಗಿದ್ರಿ. ನಾನೆಲ್ಲೂ ಕೂಡ ಪ್ರಬಲ ಆಕಾಂಕ್ಷಿ ಅಥವಾ ನಾನು ಮಂತ್ರಿಗಿರಿ ಕೇಳ್ತೀನಿ ಅಂತ ನಾನು ಯಾರಿಗೂ ಹೇಳಿಸ್ತೇನೆ. ಎಲ್ಲೋ ಏನು ನಾನು ಪರ್ಸನಲ್ ಆಗಿ ರಮೇಶ್ ಜಾರಕಿಹೊಳಿ ಅವರು ಮಂತ್ರಿಗಿರಿಯನ್ನು ಕಳ್ಕೊಂಡಿದ್ದಕ್ಕೆ ನಿಜವಾಗ್ಲೂ ನನಗೆ ಬೇರೆಯವರಾಗಿದ್ದಕ್ಕೆ ಸಂತೋಷ. ಬಟ್ ರಮೇಶ್ ಜಾರಕಿಹೊಳಿ ಅವರು ಕಳ್ಕೊಂಡಿದ್ದಕ್ಕೆ ನನಗೆ ಭಾಳಷ್ಟು ಕೆಟ್ಟ ಅನಿಸಿದೆ, ದುಃಖ ಆಗಿದೆ. ಅಲ್ಲ, ಅವರು ಕೂಡ ತಮ್ಮ ಪಕ್ಷದ ಪ್ರಭಾವಿ ನಾಯಕರು ಅಂತ ಒಪ್ಕೋತೀರಿ? ಖಂಡಿತವಾಗ್ಲೂ 5ನೇ ಬಾರಿಗೆ ಜನರಲ್ನಲ್ಲಿ ಆರ್ಶ್ ಬಂದಿದ್ದಾರೆ. ಮೊದಲು ST ರಿಸರ್ವ್ ಇತ್ತು, ಆದರೆ ಈಗ ಜನರಲ್ ಸೀಟ್ನಲ್ಲಿ ಗೋಕಾಕ್ ಲಿಂಗಾಯತರ ಒಂದು ಇದು ಅಂಥದ್ರಲ್ಲಿ ಜನರಲ್ ಇದರಲ್ಲಿ ನಿಂತು ಗೆದ್ದು ಬಂದಿದ್ದಾರೆ. 5ನೇ ಸರಿ ಹಿರಿಯರು. ಅವ್ರನ್ನ ಇಷ್ಟು ಬೇಗ ತೆಗಿಬಾರ್ದಾಗಿತ್ತು. ನನಗೆ ವೈಯಕ್ತಿಕವಾಗಿ ಯಾರು ಅತೃಪ್ತ ಇಲ್ಲ. ಅತೃಪ್ತರನ್ನು ಸಂಪರ್ಕ ಮಾಡಿದ್ರೆ ಬಿಜೆಪಿಯವರ ಸಂಪರ್ಕದಲ್ಲಿ ನಾವಿದ್ದೀವಿ. ಪ್ರಬಲ ಆಕಾಂಕ್ಷಿ ಆಗಿದ್ರಿ. ನಾನೆಲ್ಲೂ ಕೂಡ ಪ್ರಬಲ ಆಕಾಂಕ್ಷಿ ಅಥವಾ ನಾನು ಮಂತ್ರಿಗಿರಿ ಕೇಳ್ತೀನಿ ಅಂತ ನಾನು ಯಾರಿಗೂ ಹೇಳಿಸ್ತೇನೆ. ಎಲ್ಲೋ ಏನು ನಾನು ಪರ್ಸನಲ್